ಹಾಯ್ ನಮಸ್ಕಾರ, ನಾನು ಪ್ರಭಾ ಮಾಳ್ಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಗಳವಾರ, ನಂಗೆ ಸ್ವಲ್ಪ ಜ್ವರ ಇದೆ, ಅದಕ್ಕೆ ಆಫೀಸ್ ಹೋಗ್ತಿಲ್ಲ. ಇಡೀ ದಿನ ಪಿ ಜಿಲೇ ಇರ್ತೀನಿ. ನಾನು ಪಿ ಜಿಲಿ ಏನು ತಿಂತೀನಿ, ಏನು ಮಾಡ್ತೀನಿ ತೋರಿಸಿದ್ರಾಯ್ತು, ಒಂದು ಲಾಗ್ ಮಾಡಿದ್ರಾಯ್ತು ಅಂದ್ಕೊಂಡು ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೀನಿ. ಆ್ಯಕ್ಚುಲಿ ಏನಾಯ್ತಂದರೆ, ನಾನು ಲಾಗ್ ಸ್ಟಾರ್ಟ್ ಮಾಡೋ ಒಂದು 5 ನಿಮಿಷನೂ ಆಗಿಲ್ಲ, ಕರೆಂಟ್ ಹೋಯ್ತು. ಓಕೆ, ಇಟ್ಸ್ ಎನಿವೇ ರೈಟ್. ಇವತ್ತು ಪ್ಲ್ಯಾನ್ ಏನಂದರೆ, ಫುಲ್ ರಿಲ್ಯಾಕ್ಸ್ ಮಾಡೋದು, ಕಂಪ್ಲೀಟಾಗಿ ಮೈಂಡ್ ರಿಫ್ರೆಶ್ ಮಾಡ್ಕೊಳ್ಳೋದು, ಆಮೇಲೆ ಜರ್ನಲಿಂಗ್ ಮಾಡೋದು, ಮತ್ತು ಆದರೆ ಸ್ಕೆಚಸ್ ಮಾಡೋದು, ಆಮೇಲೆ ನೋಡೋಣ ಹೇಗೆ ಹೋಗುತ್ತಂತ. ಬೆಳಿಗ್ಗೆ ನಾಷ್ಟ ಇವತ್ತು ಪುಳಿಯೋಗರೆ ಅಥವಾ ಚಿತ್ರಾನ್ನ ಇರುತ್ತೆ. ಅದು ಲೆಮನ್ ರೈಸ್ ನಂಗೆ ಒಟ್ಟೋದಕ್ಕೆ ಆಗಂಗಿಲ್ಲ. ಪಿ ಜಿನ ಫುಡ್ ಹೆಂಗೆ ಮಾಡ್ತಾರಂದರೆ, ಅದನ್ನು ನೀವು ತಿನ್ನಲಿಲ್ಲ ಅಂತ ಆಪ್ಷನ್ನೇ ಇಲ್ಲ. ಎವ್ರಿ ಡೇ ನೀವು ಹೆಂಗೆ ಆರ್ಡ್ರ್ ಮಾಡ್ಕೋತಿ, ಎವ್ರಿ ಡೇ ಹೆಂಗೆ ಖರ್ಚು ಮಾಡ್ತೀವಿ ದುಡ್ಡು. ಹಂಗಂತ ಕುಕ್ ಮಾಡ್ಕೊಳ್ಳೋಕ್ಕೆ ಟೈಮೂ ಇರೋಂಗಿಲ್ಲ. ಇವಾಗ ನಂಗೆ ಆರಾಮಿದೆ, ಮನ್ಯಾಗ ಇದ್ದಿದ್ರೆ ಬೆಸ್ಟ್ ಇರ್ತಿತ್ತು. ಮನ್ಯಾಗ ಇದ್ದಿದ್ದು ಆರಾಮ್ ಕಮ್ಮಿ ಮಾಡಿ ತಿನ್ಕೊಂಡು ಬಿಸಿನೀರು ಕುಡ್ಕೊಂಡು ಆರಾಮಾಗಿದೆ. ಬಟ್ಟೆ ಎಲ್ಲ ಇಲ್ಲೇ ತೆಗೆದಿಟ್ಟೆ, ನಾನು ಮಡಚಿ ಕಬೋರ್ಡ್ನಾಗ ಇಡಬೇಕಿನ್ನು. ನಮ್ಮ ಪಿ ಜಿ ನೋಡ್ರಿ, ಎಕ್ಸ್ಪೆಕ್ಟೇಷನ್ ಎಲ್ಲಿದೆ, ನಾವು ಹೆಂಗಿದ್ದೀವಿ. ಶಿವ ಎಸ್ಥೆಟಿಕ್ ವಿಡಿಯೋ ಎಕ್ಸ್ಪೆಕ್ಟೇ ಮಾಡಬೇಡ್ರಿ. ಬಿಕಾಸ್ ಪಿ ಜಿಸ್ ಕ್ಯಾನ್ ಬಿ ನೆವರ್ ಬಿ ಬ್ಯೂಟಿಫುಲ್. ಕೆಲವೊಂದು ಇರ್ತಾವೆ, ಬಟ್ ದಿಸ್ ಇಸ್ ನಾಟ್ ದ್ಯಾಟ್ ಒನ್. ಓಕೆ, ಬ್ರೇಕ್ಫಾಸ್ಟ್ ಟೈಮ್ ಆಗದ. ಹೋಗಿ ಏನು ಮಾಡಾರಂತ ನೋಡ್ಕೊಂಡು ತೊಗೊಂಬರ್ತೇನೆ. ವೆಯ್ಟ್. ನಾ ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ, ನನ್ನ ರೂಮ್ಮೇಟ್ಸ್ ಎಲ್ಲರೂ ಜಾಬ್ಗೆ ಹೋದರು, ವರ್ಕಿಗೆ ಹೋದರು ಬೆಳಿಗ್ಗೆನೆ. ಸೊ ಐ ಗಾಟ್ ಅ ಚಾನ್ಸ್. ನಾನು ತಿಂಡಿನೂ ತಿನ್ನಲಿಲ್ಲ, ನಾಷ್ಟಾನೂ ತಿನ್ನಲಿಲ್ಲ. ಅದು ಮತ್ತು ನಾನು ಹೇಳಿದ್ನೆಲ್ಲ ಮುಂಚೆನೇ ನನಗೆ ಇಷ್ಟ ಆಗಲ್ಲ ಅಂತೆ, ಅದೇ ಇತ್ತು. ಸ್ವಲ್ಪ ಚಟ್ನಿ ಹಾಕ್ಕೊಂಡು ತಿಂದೆ, ಭಾಳ ಆಯಿಲಿ ಆಗಿತ್ತು, ನಂಗೆ ತಿನ್ನಲಿಕ್ಕೆ ಆಗಲಿಲ್ಲ. ವೇಸ್ಟ್ ಮಾಡೋದು ತಪ್ಪು, ಆಯ್ನು ಸ್ಟಿಲ್ ನಂಗೆ ತಿನ್ಲಿಕ್ಕೆ ಆಗಲಿಲ್ಲ, ಏನು ಮಾಡಲಿಲ್ಲ. ನಮ್ಮ ಪಿ ಜಿಲಿ ಊಟ ಇವತ್ತು ಚಿಕನ್ ಬಿರಿಯಾನಿ. ಲಿಫ್ಟ್ ಇರಲಿಲ್ಲ, 3 ಫ್ಲೋರ್ಸ್ ಕೆಳಗಡೆ ಹೋಗಿ ಇದನ್ನು ತೊಗೊಂಬರೋದು. ಐ ಆಮ್ ಔಟ್ ಆಫ್ ಬ್ರೆತ್. ನೋಡ್ರಿ, ನಾನು ಫಿಸಿಕಲ್ ಹೆಲ್ತ್ ಎಷ್ಟು ಸ್ಟ್ರಾಂಗ್ ಅದ ಅಂತ. ಆ್ಯಕ್ಚುಲಿ ಏನು ಮಾಡತ್ತೇನೆ ಅಂದರೆ, ಊಟಕ್ಕೆ ಮನೆಯಿಂದ ತಂದಿದ್ದು ರೊಟ್ಟಿ ಅದಾವ. ರೊಟ್ಟಿ ಮತ್ತು ಅವ್ರು ಬದ್ನೆಕಾಯಿ ಸಾರು ಮಾಡ್ಯಾರ. ಬದ್ನೆಕಾಯಿ ಸಾರು ಮತ್ತು ಚಟ್ನಿ ಹಾಕ್ಕೊಂಡು ರೊಟ್ಟಿ ತಿಂತೇನೆ. ತುಪ್ಪ ಮತ್ತು ಚಟ್ನಿ ಹಾಕ್ಕೊಂಡು ರೈಸ್ ತಿಂತೇನೆ. ಸೂರಿ ಭಾಳ ತಿನ್ನೋಕೆ ಆಗಂಗಿಲ್ಲ ಅಂತ ಗೊತ್ತು. ರೊಟ್ಟಿ ಅದಕ್ಕೆ ಅರ್ಧ ತೊಗೊಂಡೇನಿ. ಇದು ಅವ್ರ ಪಲ್ಯ ಮಾಡಿದ್ದು, ಇದು ಶೇಂಗಾ ಚಟ್ನಿ, ಇದು ಮಸಾಲೆ ಖಾರ ತೊಗೊಂಬಂದಿದ್ದು ನಾನು ಮನೆಯಿಂದ. ಕಾಟನ್ ಬಂದು ಹಾಳು ಮಾಡ್ತು ನೋಡ್ದೆ ಈ ಶಾರ್ಟ್ನೆಲ್ಲ. ತಿನ್ಬೋದು, ಆದ್ರೆ ಇಷ್ಟು ತಿನ್ನೋಕ್ಕಾಗಂಗಿಲ್ಲ. ಅದಕ್ಕೆ ಅರ್ಧ ರೊಟ್ಟಿ ಅಷ್ಟೇ ತೊಗೊಂಡೇನಿ. ಸ್ವಲ್ಪ ಪಲ್ಯ ಮಾಡಿದ್ರೆ ತೊಗೋಬೋದಿತ್ತು. ಸ್ವಲ್ಪ ಮೂಗು ಏರ್ಸಾತೇನೆ ಅಂಥೇಳಿ ಮೊಸರು ತಂದಿಲ್ಲ ನಾನು. ಇಲ್ಲ ಮೊಸರು ಖಾರ ಚಟ್ನಿ ತೊಗೊಂಡ್ರೆ ಅದು ಚೆನ್ನಾಗಿರುತ್ತೆ. ಮುಂದೆ ಎಳ್ನೀರು ಮಾಡ್ತಿದ್ದಾರೆ, ತೊಗೊಂಡ್ಬರ್ಬೇಕಿತ್ತು. ಬಟ್ಟೆ ಮಡಚಿಡ್ಬೇಕು. ಜಾಸ್ತಿ ಏನಿಲ್ಲ, ಸ್ವಲ್ಪ ಅಷ್ಟೇ ಮಡಚಿಡ್ತೇನೆ. ಮತ್ತು ಇವು ಬುಕ್ಸು, ಇದರಲ್ಲೆಲ್ಲ ನಾನು ಒಂದಿಷ್ಟು ಸ್ಕ್ರಿಪ್ಟ್ಸ್ ಬರ್ತೀನಿ. ಇಲ್ಲ ನನಗೆ ಆಡಿಷನ್ ಕೊಡೋದಿತ್ತು, ಆಡಿಷನ್ ಬರಲಿದ್ದೇನೆ. ಜಾಸ್ತಿ ಏನಾಗಿಲ್ಲ, ಇವನ್ನೆಲ್ಲ ತುಂಬಿಸ್ಬೇಕು. ಅದೇ ನನ್ನ ಆಸೆ. ತುಂಬಿಸಿ ಅವನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬೇಕು.
ಅದನ್ನು ಅದ್ರ ಹಿಂದೆ ಮಿನಿ ಗೋಲ್ಸ್ ಅದಾವೆ, ಬಟ್ ಒನ್ ಲೈನ್ ಮೇನ್ ಗೋಲ್ ಬರೆದಿದ್ದೀನಿ, ಅದನ್ನ ಇನ್ನೂ ಬರಿಬೇಕು. ಆಮೇಲೆ ಈ ಬುಕ್ಕಲ್ಲಿ ನಾನು ಸ್ವಲ್ಪ ಸ್ಟಡಿ ಮಾಡತ್ತಿದ್ದೆ, ಅದನ್ನ ಬರ್ತಿದ್ದೀನಿ. ಆಯ್ತು ಇಷ್ಟೇ. ಆಮೇಲೆ ಇನ್ನೊಂದು ಬುಕ್ ತೊಗೊಂಡೇನಿ. ಏನಂದರೆ 3 ಬುಕ್ ಆರ್ಡ್ರ್ ಮಾಡಿದ್ದೆ, ಒಂದು ಇಕಿಗಾಯ್ ಮತ್ತು ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್, ಆಮೇಲೆ ಇನ್ನೊಂದು ಹೌ ಟು ಟಾಕ್ ಟು ಎನಿವನ್. ಇದು ಯಾರು ರೆಕಮೆಂಡ್ ಮಾಡಿದ್ರು ಇನ್ಸ್ಟಾ ಅಲ್ಲಿ. ಆಮೇಲೆ ಹಂಗೆ ಸ್ಕ್ರೋಲ್ ಮಾಡ್ತಾ ಹೋದಾಗ ಒಂದಿಷ್ಟು ಜನ ರೆಕಮೆಂಡ್ ಮಾಡಿದ್ದು ಇದನ್ನು, ಟು ಇಂಪ್ರೂವ್ ಮೈ ಲ್ಯಾಂಗ್ವೇಜ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಮತ್ತು ಹೌ ಟು ಟಾಕ್ ಟು ಎನಿವನ್ ಕಾನ್ಫಿಡೆಂಟ್ಲಿ, ಆ ಥರ ಓವರಾಲ್ ಆ ಥರ ಇದು ಚೆನ್ನಾಗಿದೆ ಅಂತ ಹೇಳಿದರು. ನಾನು ಅದಕ್ಕೆ ತೊಗೊಂಡು ಬಂದೆ. ಇದನ್ನು ಸ್ಟಾರ್ಟ್ ಮಾಡೀನಿ ಓದಲಿಕ್ಕೆ. ಇದನ್ನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡೀನಿ, ನಾನು ಬುಕ್ ಮಾಡ್ತಿದ್ದೆ. ನರುತೋ, ನಂಗೆ ನರುತೋ ಅಂದರೆ ಜಗ್ಗಿ ಇಷ್ಟ. ನಾನು ಐ ಥಿಂಕ್ ಇದಲ್ಲ 7th ಅಲ್ಲ 6th ಚಾಪ್ಟ್ರಲ್ಲಿದೆ. ಪ್ರಾಕ್ಟಿಕಲ್ ಟೆಕ್ನಿಕ್ಸ್ ಇನ್ ಮೆಂಟಲ್ ಹೀಲಿಂಗ್ಸ್, ಈ ಚಾಪ್ಟ್ರಲ್ಲಿದ್ದೀನಿ ನಾನು. ಒಂದು 82 ಪೇಜಸ್ ಓದೀನಿ. ಇನ್ನು ಈ ಟೋಟಲ್ ಎಷ್ಟಿದೆ ಅಂದರೆ 235. ಇದ್ರದ್ದು MRP ಬಂದು 195, ಬಟ್ ನನಗೆ 3 ಬುಕ್ಕು ಅರೌಂಡ್ 350-400 ಸಿಕ್ಕಾವು. ಚಲೋ ಡೀಲ್ ಅನಿಸ್ತು, ಸೊ ತೊಗೊಂಡ್ಬಿಟ್ಟೆ. ಪೇಜಸ್ ಅಷ್ಟೊಂದು ಕ್ವಾಲಿಟಿನ ಅಷ್ಟೊಂದು ಕೆಟ್ಟಾಗಿಲ್ಲ, ಓದ್ಬೋದು. ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ತಿದ್ನ, ಅದು ಮುಂದೆ ಇರೋರು ಬಂದು ನಾನು ನೋಡಿಬಿಟ್ರೆ ಅದಕ್ಕೆ ಸ್ಟಾಪ್ ಮಾಡಿದೆ ಸಡನ್ನಾಗಿ. ದಿಸ್ ಈಸ್ ಅ ಇನ್ಫ್ಲೂಯೆನ್ಸರ್ ಇಕ್. ಈ ಬುಕ್ಕಲ್ಲಿರೋ ಒಂದಿಷ್ಟು ಸಬ್ ಟೈಟಲ್ಸ್ನ ಓದಿ ಹೇಳ್ತೀನಿ ಕೇಳಿ. ಎಷ್ಟು ಚೆನ್ನಾಗಿದೆ ಇದಂದರೆ ನಿಮ್ಮದು ವೇ ಆಫ್ ಥಿಂಕಿಂಗ್ನ ಚೇಂಜ್ ಮಾಡಿಬಿಡ್ತೈತೆ. ಐ ಥಿಂಕ್ ಎವ್ರಿ ಒನ್ ಓದಿದ್ದಾರೆ ಇದನ್ನ ಆಲ್ರೆಡಿ, ಬಟ್ ನಾನು ಜಸ್ಟ್ ಸೇಯಿಂಗ್. ಓಕೆ, ಮೆಂಟಲ್ ಮೂವಿಂಗ್ ಮೆಥಡ್, ದ ಕೋಡಿಂಗ್ ಟೆಕ್ನಿಕ್, ದ ಸ್ಲೀಪಿಂಗ್ ಟೆಕ್ನಿಕ್, ದ ಥ್ಯಾಂಕ್ ಯು ಟೆಕ್ನಿಕ್, ದ ಅಫರ್ಮೇಟಿವ್ ಮೆಥಡ್, argument method, the absolute method is like a modern sound of wave or therapy, the cripple walks, the degree method, serve yourself with the scientific truth. ಎಷ್ಟು ಚೆನ್ನಾಗಿದ್ದಾವೆ ಇವೆಲ್ಲ ಟಾಪಿಕ್. ಓವರಾಲ್ ಹೇಳಬೇಕಂದ್ರೆ ಈ ಬುಕ್ಕಲ್ಲಿರೋ ಎಲ್ಲ ಟಾಪಿಕ್ ನಂಗೆ ಇಷ್ಟ ಆಯಿತು. ಆ್ಯಕ್ಚುಲಿ ಐ ವಿಲ್ ರೆಕಮೆಂಡ್ ಇಟ್. ನರುತೋ ಯಾರು ನೋಡಿಲ್ಲ ಪ್ಲೀಸ್ ಬೇಗ ಹೋಗಿ ನೋಡಿರಿ. ಜಗ್ಗಿ ಅಂದರೆ ಜಗ್ಗಿ ಚೆನ್ನಾಗೈತಿ. ಅಂಥ ಸೀರೀಸ್ ನೀವೆಲ್ಲೂ ನೋಡಿರಲ್ಲ, ಫುಲ್ ನೆಕ್ಸ್ಟ್ ಲೆವೆಲ್ ಇದೆ. ನನ್ನ ಫಸ್ಟ್ ಎನಿಮೆ ಸೀರೀಸ್ ಅದು ಭಾಳ ಇಷ್ಟ ಆಗೈತೆ ನಂಗೆ. ನೀವು ನೋಡಿರಿ, ಮರಿಬೇಡ್ರಿ. ನೀವು ಸೆಲ್ಫ್ ಇಂಪ್ರೂವ್ಮೆಂಟ್ ಬುಕ್ಸ್ ಓದ್ತಿದ್ರೆ ಯಾವುದಾದ್ರೂ ಬುಕ್ ರೆಕಮೆಂಡ್ ಮಾಡ್ಬೇಕನ್ಸಿದ್ರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದನ್ನ ಓದ್ತೀನಿ. ನಂಗೆ ಇವಾಗ ಓದೋದಂದರೆ ಒಂಚೂರು ಜಾಸ್ತಿ ಇಷ್ಟ ಆಗೋದು. ಮುಂಚೆ ಅಂದರೆ ಓದೋದಂದರೆ ನಿದ್ದೆ ಬರ್ತಿತ್ತು, ಬಟ್ ಇವಾಗ ಓದಲಿಕ್ಕೆ ಸ್ಟಾರ್ಟ್ ಮಾಡೀನಿ. ಡೈಲಿ 10 ಪೇಜಸ್ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೆ, ಬಟ್ ಇವಾಗ ಒಂದು ಸತಿ ನಾ ಇನ್ನೊಂದು ಹೆಂಗೆ ಮಾಡತ್ತೇನೆ ಗೊತ್ತಿನ, ಒಂದು ಸತಿ ಒಂದು 10-15 ಪೇಜ್ 20 ಪೇಜ್ ಓದಿ ಒಂದೇ ದಿನಕ್ಕೆ, ನೆಕ್ಸ್ಟ್ ಡೇ ಒಂದೊಂದು ದಿನ ಬಿಡೋದು, ಏನು ಮುಟ್ಟೋದೇ ಇಲ್ಲ, ಬುಕ್ಸ ಮುಟ್ಟಂಗಿಲ್ಲ. ಹಂಗೆ ಸ್ಕೂಲ್ ಸೋಷಿಯಲ್ ಮೀಡಿಯಾ ಇದು ಅಂದ್ಕೊಂಡು ನಾನು ಟೈಮ್ ವೇಸ್ಟ್ ಮಾಡಿ ಮಕ್ಕೊಂಡ್ಬರ್ತೀನಿ ಅಷ್ಟೆ. ಅದನ್ನೊಂದು ಸ್ವಲ್ಪ ತಲೆಯಲ್ಲಿ ಇಟ್ಕೋಬೇಕು, ಇಂಪ್ರೂವ್ ಆಗಬೇಕು. ಅದನ್ನು ಲೈಕ್ ನಾನು ಮೇ ಬಿ ಭಾಳ ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಆಗಿದ್ದೆ. ಐ ಡೋಂಟ್ ನೋ ವಾಟ್ಸ್ ರಾಂಗ್. ಇವೆಲ್ಲ ಕ್ವಶನ್ಸ್ ದುಡ್ಬೇಕಾ? ಹಾಂ, ಅದನ್ನೇ ಹೇಳುತ್ತಿದ್ದೆ. ಇನ್ನು 80 ಪೇಜ್ ಓದಿಲ್ಲ, ಇನ್ನೂ ಒಂಚೂರು ಲ್ಯಾಕ್ ಆಗತ್ತೇನೆ. ಇದೆಲ್ಲ ಪೂರ್ತಿ ಮುಗಿಸಿದೆ ಅಂದರೆ ಐ ಥಿಂಕ್ ಐ ವಿಲ್ ಬಿ ಗುಡ್, ಐ ವಿಲ್ ಬಿ ದ ಬೆಟರ್ ಪರ್ಸನ್. ಏನು ಹೇಳೋದಂದರೆ ಎಲ್ಲ ಸಿಚುವೇಷನಲ್ಲಿ ಪಾಸಿಟಿವ್ ಆಗಿರಬೇಕು. ನಮ್ಮ ಮೈಂಡ್ ಏನು ಥಿಂಕ್ ಮಾಡ್ತೈತಲ್ಲ ಅದು ಆ್ಯಕ್ಚುಯಲ್ ಆಗಿ ಆಗ್ತೈತಿ. ನಮ್ಮದು ಏನು ಅಂದ್ಕೊಂಡೇವಲ್ಲ ಅದು ಹಾಗೆ ಆಗುತ್ತಂತ ಬಿಲೀವ್ ಮಾಡಬೇಕು, ಹೋಪ್ ಇಟ್ಕೋಬೇಕು. ಯಾವ ನೆಗೆಟಿವ್ ಥಾಟ್ಸ್ ಬಂದರೂ ಅದನ್ನು ಎದುರಿಸೋವಂಥ ಶಕ್ತಿ ಇಟ್ಕೋಬೇಕು. ಅದೆಲ್ಲ ನಿಮ್ಗೆ ಇಲ್ಲ ನನಗೆ ಆಗ್ತಿಲ್ಲ ಅವೆಲ್ಲ ಅಂತಂದರೆ ಮೆಡಿಟೇಟ್ ಮಾಡಿ. ಮೆಡಿಟೇಷನಿಂದ ಜಗ್ಗಿ ಹೆಲ್ಪ್ ಆಗುತ್ತೆ. ನೀವು ಅಂದ್ಕೊಂಡು ಇರಲ್ಲ ಈ ಥರ ಆಗುತ್ತೆ, ನಾನು ಇಷ್ಟೊಂದು ಸ್ಟ್ರಾಂಗ್ ಅದೀನಿ ಅಂತ, ಬಟ್ ಯು ವಿಲ್ ಗೆಟ್ ಟು ನೋ ಹೌ ಮಚ್ ಇಟ್ ವಿಲ್ ಇಂಪ್ಯಾಕ್ಟ್ ಯು, ಯುವರ್ ಸ್ಟ್ರೆಂತ್, ಯುವರ್ ಇನ್ನರ್ ಪೀಸ್, ಎವ್ರಿಥಿಂಗ್ ವಿಲ್ ಚೇಂಜ್ ಒನ್ಸ್ ಯು ಸ್ಟಾರ್ಟ್ ಮೆಡಿಟೇಟಿಂಗ್. ಸೊ ಕೀಪ್ ದಿಸ್ ಇನ್ ಮೈಂಡ್.
ಸ್ಟಾರ್ಟ್ ಮೆಡಿಟೇಟಿಂಗ್ ಫ್ರಮ್ ನೌ. ಜಸ್ಟ್ ಫಾರ್ 5 ಮಿನಿಟ್ಸ್ ಆದರೂ ಸ್ಟಾರ್ಟ್ ನಾವು. ಓಕೆ, ನಾನು ಹೆಂಗೆ ಸ್ಟಾರ್ಟ್ ಮಾಡಿದ್ದೆ ಅಂದರೆ, ನಂಗೆ ಬೆಳಿಗ್ಗೆ ಎಕ್ಸಸೈಸ್ ಮಾಡ್ತಿದ್ದೆ. ಎಕ್ಸಸೈಸ್ ಮಾಡೋದ್ರ ಜೊತೆ ಮಮ್ಮಿ ಅವಾಗಿಂದ ಹೇಳ್ತಿದ್ರು ಮೆಡಿಟೇಟ್ ಮಾಡಿ ಅಂತ. ನಂಗೆ ರೀಸೆಂಟ್ಲಿ ನಂಗೆ ಭಾಳ ಸ್ಟ್ರೆಸ್ ಆಗತ್ತಿತ್ತು. ಮನೆಯಿಂದ, ಮದುವೆದು, ಕರಿಯರ್, ಜಾಬ್ ಚೇಂಜ್ ಮಾಡೋದು, ಅವೆಲ್ಲ ಫುಲ್ ಸ್ಟ್ರೆಸ್ ಮಾಡ್ಕೊಂಡು ನಂಗೆ ಹೆಂಗೆ ಆಗೈತೆ ಅಂದರೆ ಹೇಳಿಕೋಗಲ್ಲ. ನಾನಾಗಿರಲಿಲ್ಲ. ಸೊ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದೆ. ಅವಾಗ ಹೆಂಗೆ ಸ್ಟಾರ್ಟ್, ಭಾಳ ಕೂತ್ಕೊಳ್ಳಿಕ್ಕೂ ಆಗತ್ತಿರಲಿಲ್ಲ ನಂಗೆ ಮುಂಚೆ. ಅರೌಂಡ್ 10 ಮಿನಿಟ್ಸಿಂದ ಸ್ಟಾರ್ಟ್ ಮಾಡೀನಿ ನಾನು. 10 ಮಿನಿಟ್ಸ್, 15 ಮಿನಿಟ್ಸ್, 20 ಮಿನಿಟ್ಸ್ ಈ ಥರ ಸ್ಟಾರ್ಟ್ ಮಾಡಿ ಇವಾಗ ಅರೌಂಡ್ 20 ಮಿನಿಟ್ಸ್ ಆದರೂ ಕೂತ್ಕೋತೀನಿ ನಾನು ಬೆಳಿಗ್ಗೆ. ಆ್ಯಕ್ಚುಲಿ ಹೆಲ್ಪ್ಸ್, ದ್ಯಾಟ್ ಆ್ಯಕ್ಚುಲಿ ಹೆಲ್ಪ್ಸ್. ಆ್ಯಕ್ಚುಲಿ ಗುಲಾಬಿ. ನಿನ್ನ ಹೆಸರೇನು? ರೋಸಿ ನೇತಿಂಗಿ. ವಿಡಿಯೋಲ್ಲಿ ಕೇಳಿಸ್ತಿತ್ತಲ್ಲ, ಅದೆಲ್ಲ ಈ ಬಿಲ್ಡಿಂಗ್ ಸೌಂಡ್ಗಳೇ. ಆ್ಯಕ್ಚುಲಿ ಇಲ್ಲೇ ಒಂದೆರಡು ಮನೆಗಳಿದ್ವು, ಅವನ್ನ ತೆಗೆಸಿ ಇವರು ಕಟ್ಟಿದ್ದಾರೆ. ಪಾಪ ಅವ್ರು ಏನು ಮಾಡ್ತಿದ್ದಾರೋ ಏನೋ ಇವಾಗ. ಲೈಟ್ ಬಂದರೆ ಇದೇ ನಮ್ಮ ಟೆರೆಸ್ ವ್ಯೂ. ಕಾಂಕ್ರೀಟ್ ಜಂಗಲಲ್ಲೇ ಇರೋದು ನಾನು.